ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ಮನೆಯಿಂದ ಹೊರಗೆ ಅಳ್ತಾ ಕೂತಿರುವಾಗ ಅರ್ಜುನ್ ಭಾರ್ಗವಿ ಮನೆ ಹತ್ರ ಬರ್ತಾನೆ. ನೀವು ಯಾಕೆ ಹೀಗೆ ಮಾಡಿದ್ರಿ ಅರ್ಜುನ್? ನನ್ನನ್ನು ಅಪ್ಪನ ಜೊತೆ ಯಾಕೆ ಕಳಿಸಿದ್ರಿ? ಅಪ್ಪ ಹೇಳಿದ ತಕ್ಷಣ ಕಳಿಸ್ಬಿಟ್ರಿ ಅಲ್ವಾ? ನನ್ನ ಅವಶ್ಯಕತೆ ನಿಮಗೆ ಇಲ್ಲ ಅಲ್ವಾ ಅಂತಾಳೆ ಭಾರ್ಗವಿ. ಹಾಗಿದ್ದಿದ್ರೆ ನಾನು ಇಷ್ಟೊತ್ತಲ್ಲಿ ಇಲ್ಲಿಗೆ ಬರ್ತಿದ್ನ? ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮನೆಯವರಿಗೆ ನನ್ನ ಮೇಲೆ ಕೋಪ ಇದೆ ನಿಜ. ನಾನು ಅವತ್ತು ಆ ರೀತಿಯಾಗಿ ನಿಮ್ಮನ್ನು ಬೈಬಾರ್ದಿತ್ತು. ನನ್ನಿಂದ ತಪ್ಪಾಗಿದೆ. ಕೋರ್ಟಲ್ಲಿ ಅಪರಾಧಿಗೂ ಕೊನೆ ಆಸೆ ಏನು ಅಂತ ಕೇಳ್ತಾರಲ್ವಾ, ನನಗೂ ಹಾಗೆ ಕೊನೆ ಅವಕಾಶ ಕೊಡಿ ಭಾರ್ಗವಿ ಅಂತಾನೆ ಅರ್ಜುನ್. ಆಗ ರವಿ, ಪೂರ್ಣಿಮಾ, ಕಲ್ಪನಾ ಹೊರಗಡೆ ಬರ್ತಾರೆ. ಅರ್ಜುನ್ನ ನೋಡಿ ರವಿ, ನೀನು ಯಾಕೋ ಇಲ್ಲಿಗೆ ಬಂದೆ ಅಂತಾರೆ. ಅದು ಅಂತ ಅರ್ಜುನ್ ಹೇಳುವಾಗ, ಸಾಕು ನಿಲ್ಲಿಸು. ಈಗಾಗಲೇ ನೀನು ಅವಳಿಗೆ ಕೊಟ್ಟಿರೋ ಕಷ್ಟನೇ ಸಾಕು. ಅವಳನ್ನು ಮೋಸ ಮಾಡಿ ಮದುವೆ ಆದೆ. ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟೆ. ಅಪ್ಪ ಹೇಳಿದ ಹಾಗೆ ನೀನು ನನ್ನ ಮಗಳಿಗೆ ತೊಂದರೆ ಕೊಡ್ತಿದ್ದೀಯಾ. ಈಗ ಜೈಲಿಂದ ಹೊರಗಡೆ ಕರ್ಕೊಂಡು ಬಂದು ಅಪ್ಪ ಮಗ ಪ್ಲ್ಯಾನ್ ಮಾಡಿ ನನ್ನ ಮಗಳಿಗೆ ಮತ್ತಿಷ್ಟು ಚಿತ್ರಹಿಂಸೆ ಕೊಡಬೇಕು ಅಂತ ಇದ್ದೀರಾ ಅಲ್ವಾ? ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಪುಟ್ಟಿಗೆ ಅಪ್ಪ ಅಂತ ನಾನಿದ್ದೀನಿ. ನಾನು ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮ ಮನೆಗೆ ಕಳಿಸಿ ನರ್ಕ ಅನುಭವಿಸೋಕ್ಕೆ ನಾನು ಬಿಡೋದಿಲ್ಲ. ಈಗಾಗಲೇ ನೀನು ಅವಳಿಗೆ ಕೊಲೆಗಾರನ ಪಟ್ಟನ್ನು ಕಟ್ಟಿದ್ಯಾ. ನಂತರ ಅವಳನ್ನು ಕೊಲೆ ಮಾಡಿದರೂ ಏನು ಅನುಮಾನ ಇಲ್ಲ ಅಂತಾರೆ ರವಿ. ಅರ್ಜುನ್, ಹಾಗೆಲ್ಲ ಮಾತಾಡಬೇಡಿ ಮಾವ. ಅವತ್ತು ನಾನು ಏನೋ ಕೋಪದಲ್ಲಿ ಹಾಗೆ ಹೇಳಿದ್ದು ನಿಜ. ನನಗೆ ನನ್ನ ತಂಗಿ ಮೇಲಿದ್ದ ಅತಿಯಾದ ಪ್ರೀತಿಯಿಂದ ನಾನು ಭಾರ್ಗವಿ ಮೇಲೆ ಅನುಮಾನ ಪಟ್ಟೆ. ಹಾಗೆ ಮಾಡಿದ್ದು ನನ್ನ ತಪ್ಪೆ. ಆದರೆ ಭಾರ್ಗವಿಯವರು ನನಗೆ ನಿಜ ಏನು ಅಂತ ಅರ್ಥ ಮಾಡಿಸಿದ್ರು. ಅದರಲ್ಲಿ ಭಾರ್ಗವಿ ತಪ್ಪೇನೂ ಇಲ್ಲ ಅಂತ ನನಗೆ ಅರ್ಥ ಆಗಿ ಅವ್ರ ಹತ್ರ ಸಾರಿನೂ ಕೇಳಿದ್ದೀನಿ ಮಾವ. ನಾನು ಭಾರ್ಗವಿ ಅವರನ್ನು ತುಂಬ ಪ್ರೀತಿಸ್ತೀನಿ. ಡ್ಯಾಡ್ ಆಗಲಿ ನಮ್ಮನೆಯವರಾಗಲಿ ಯಾವುದೇ ತೊಂದರೆ ಕೊಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾನೆ ಅರ್ಜುನ್. ಜಪ್ಪಯ್ಯ ಅಂದರು, ನಾನು ನನ್ನ ಮಗಳನ್ನ ನಿನ್ನ ಜೊತೆ ಕಳಿಸಲ್ಲ. ನಿನ್ನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ಎಲ್ಲ ಸತ್ಯನೂ ನನ್ನ ಕಣ್ಮುಂದೆನೇ ಕಾಣ್ತಿದೆ. ಹೋಗಯ್ಯ ಇಲ್ಲಿಂದ, ಹೊರಡು ಅಂತ ರವಿಯವರು ಭಾರ್ಗವಿ ಕೈನ ಹಿಡ್ಕೊಂಡು, ಬಾಪುಟ್ಟಿ ಒಳಗೆ. ಇವನ್ನ ನಂಬಿದರೆ ಮತ್ತೆ ನೀನು ನರಕ ಅನುಭವಿಸ್ಬೇಕಾಗತ್ತೆ. ಪೂರ್ಣಿ, ಕಲ್ಪನಾ ನಡೀರಿ ಒಳಗೆ ಅಂತ ಎಲ್ಲರೂ ಒಳಗೆ ಬಂದ ಮೇಲೆ ಡೋರ್ನ ಕ್ಲೋಸ್ ಮಾಡ್ತಾರೆ ರವಿ. ನೀವು ಏನೇ ಹೇಳಿದ್ರು ಏನೇ ಮಾಡಿದ್ರು ನಾನು ಭಾರ್ಗವಿನ ಬಿಟ್ಟು ಇಲ್ಲಿಂದ ಹೋಗಲ್ಲ. ಅವರನ್ನು ಕರ್ಕೊಂಡೇ ನಾನು ಮನೆಗೆ ಹೋಗೋದು. ಅವರಿಲ್ಲದೆ ನನಗೆ ಆ ಮನೆಯಲ್ಲಿ ಒಂದು ಕ್ಷಣ ಕಳೆಯೋದು ಕಷ್ಟ ಆಗುತ್ತೆ ಅಂತ ಅರ್ಜುನ್. ಸಿಕ್ಕಾಪಟ್ಟೆ ಚಳಿ ಇದ್ದರೂ ಅಲ್ಲೇ ಹೊರಗಡೆ ಕೂತ್ಕೋತಾನೆ. ಈಚೆ ಭಾರ್ಗವಿ ರೂಮಿಗೆ ಬಂದು ಅರ್ಜುನ್ನ ನೋಡ್ತಾ ಅಳ್ತಿರ್ತಾಳೆ. ನಂತರ ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. ಪುಟ್ಟಿ ಬಾ ಊಟ ಮಾಡುವೆ ಅಂತೆ ಅಂತ ರವಿ ಭಾರ್ಗವಿನ ಕರೀತಾರೆ. ಭಾರ್ಗವಿ ಬರ್ತಾಳೆ. ಊಟಕ್ಕೆ ಕೂತಾಗ, ಆ ಜೈಲಲ್ಲಿ ನಿನಗೆ 2 ದಿನ ಸರಿಯಾಗಿ ಊಟ ಕೊಟ್ಟಿದ್ದಾರೋ ಇಲ್ವೋ, ನೀನು ಊಟ ಮಾಡಿದ್ಯೋ ಇಲ್ವೋ, ಈಗಲಾದರೂ ಹೊಟ್ಟೆ ತುಂಬ ಊಟ ಮಾಡು ಪುಟ್ಟಿ ಅಂತಾರೆ ರವಿ. ಅಪ್ಪ ನನಗೆ ಹಸಿವಿಲ್ಲ ಅಪ್ಪ, ಊಟ ಬೇಡ ಅಂತಾಳೆ ಭಾರ್ಗವಿ. ಯಾಕಮ್ಮ? ಗಂಡನ ಮೇಲಿನ ಪ್ರೀತಿಗೆ ಅವನು ಹೊರಗಡೆ ಇದ್ದಾನೆ ಅನ್ನೋ ಸಂಕಟಕ್ಕೆ ನಿನಗೆ ಹಸಿವಾಗ್ತಾ ಇಲ್ವಾ? ಅವನು ನೀನು ಯೋಚನೆ ಮಾಡೋಷ್ಟು ಒಳ್ಳೆಯವನಲ್ಲ ಕಣಮ್ಮ. ಅಪ್ಪನ ಥರನೇ ಕ್ರೂರಿ ಮನುಷ್ಯ. ನಿನಗೆ ಅದೆಲ್ಲ ಗೊತ್ತಾಗಲ್ಲ. ನಾನಂತೂ ನಿನ್ನ ಕಳಿಸ್ಕೊಡೋದಕ್ಕೆ ರೆಡಿ ಇಲ್ಲ ಪುಟ್ಟಿ. ಊಟ ಮಾಡು, ನಾನೇ ತಿನ್ನಿಸ್ಲಾ ಅಂತ ಊಟನ ತಿನ್ನಿಸ್ತಾರೆ ರವಿ. ಆಗ ಭಾರ್ಗವಿ ಅರ್ಜುನ ನೆನೆಸ್ಕೊಂಡು ಅಳ್ತಾನೆ ಇರ್ತಾಳೆ. ಅಪ್ಪ ನನಗೆ ಸಾಕಪ್ಪ, ನನಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ ಪ್ಲೀಸ್ ಅಪ್ಪ ಅಂತ ಭಾರ್ಗವಿ ರೂಮಿಗೆ ಬಂದು ಅರ್ಜುನ್ ಅಲ್ಲೇ ಚಳಿಯಲ್ಲಿ ನಡುಗ್ತಾ ಕುಳಿತಾ ಇರೋದನ್ನು ನೋಡ್ತಾಳೆ. ಈಚೆ ಪೂರ್ಣಿಮಾ ರವಿ ಹತ್ರ, ಹುಡುಗನ ನೋಡಿದರೆ ಪಾಪ ಅನಿಸುತ್ತೆ ರೀ. ನಮ್ಮ ಭಾರ್ಗವಿನ ಜೈಲಿಂದ ಬಿಡಿಸಿದಾನಲ್ವ, ಈ ಸಲ ಒಂದು ಸಲ ಅವನ್ನ ಕ್ಷಮಿಸ್ಬಿಡ್ರಿ ಅಂತಾಳೆ. ಪೂರ್ಣಿ, ನಿನಗೆ ಗೊತ್ತಿಲ್ಲ ಪೂರ್ಣಿ, ಇವತ್ತು ನಮ್ಮ ಪುಟ್ಟಿ ಈ ಥರ ಕಣ್ಣೀರಲ್ಲಿ ಕೈ ತೊಳೆಯೋಕ್ಕೆ ಅವನೇ ಕಾರಣ. ಅವ್ನು ಮದುವೆ ಆಗದೆ ಇದ್ದಿದ್ದರೆ ನಮ್ಮ ಪುಟ್ಟಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ನಾವು ನೆಮ್ಮದಿಯಾಗಿ ಇರ್ತಿದ್ವಿ. ಅವನ ಮಾತನ್ನು ನಂಬಿ ನಾವು ಭಾರ್ಗವಿನ ಅವನ ಮನೆಗೆ ಕಳಿಸಿದರೆ ನಾವು ನಮ್ಮ ಮಗಳನ್ನು ಕಳ್ಕೋಬೇಕಾಗತ್ತೆ. ಹಾಗಾಗೋದು ಬೇಕಾ ಪೂರ್ಣಿ ಅಂತಾರೆ ರವಿ. ಬಿಟ್ಟು ಅನ್ರಿ, ಹಾಗೆಲ್ಲ ಹೇಳಬೇಡಿ ಅಂತಾರೆ ಪೂರ್ಣಿಮಾ. ಯಾವುದೇ ಕಾರಣಕ್ಕೂ ನಾನು ಅವನ ಆಟಕ್ಕೆ ಜಗಲ್ಲ. ನಮ್ಮ ಪುಟ್ಟಿನ ಕಳಿಸಲ್ಲ ಅಂತ ರವಿ ಅಲ್ಲಿಂದ ಹೋಗ್ತಾರೆ. ಪೂರ್ಣಿಮಾ ಅಳ್ತಾರೆ. ಈಚೆ ಭಾರ್ಗವಿ ಅರ್ಜುನ್ನ ನೋಡ್ತಾ, ಪಾರ್ಥನ ಸ್ಥಿತಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಮನೆಗಾದರೂ ಹೋಗಬಾರ್ದಾ? ಈ ಚಳಿಲಿ ಯಾಕೆ ಕಷ್ಟಪಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಅಳುವಾಗ ರವಿ ಭಾರ್ಗವಿನ ನೋಡಿ, ಪುಟ್ಟಿ ಲೇಟ್ ಆಯಿತು, ಮಲ್ಕೋಬಾರ್ದಾ? ಹೋಗಿ ಮಲ್ಕೋ ಅಂತಾರೆ. ಆಗ ಭಾರ್ಗವಿ ಸರಿಯಪ್ಪ ಅಂತ ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಅಳ್ತಾ ಅರ್ಜುನ್ನ ನೆನ್ಪು ಮಾಡ್ಕೋತಾ ಇರ್ತಾಳೆ. ನಂತರ ಭಾರ್ಗವಿ ರಾತ್ರಿ ಇಡೀ ಮಲ್ಗೋದೇ ಇಲ್ಲ. ಅರ್ಜುನ್ನ ನೋಡ್ತಾ ಚಡಪಡಿಸ್ತಾನೆ, ರಾತ್ರಿನ ಕಳೀತಾನೆ. ಬೆಳಿಗ್ಗೆ ರವಿಯವರು ಮನೆ ಡೋರ್ ಓಪನ್ ಮಾಡಿದಾಗ ಅರ್ಜುನ್ ಪ್ರಜ್ಞೆ ತಪ್ಪಿ ಅಲ್ಲಿ ಬಿದ್ದಿರ್ತಾನೆ. ಆಗ ರವಿಯವರು ಶಾಕ್ನಿಂದ ಪೂರ್ಣಿ ಅಂತ ಕರೆದು ಅರ್ಜುನ್ ಹತ್ರ ಬರ್ತಾರೆ. ಅರ್ಜುನ್ ಅಂತ ಕರೀತಾರೆ, ಆದರೆ ಅವನಿಗೆ ಎಚ್ಚರ ಆಗಲ್ಲ. ಆಗ ಪೂರ್ಣಿಮಾ ನೀರನ್ನು ಕಣ್ಣಿಗೆ ಚಿಮುಕಿಸ್ತಾರೆ. ಆಗ ಅರ್ಜುನ್ಗೆ ಎಚ್ಚರ ಆಗುತ್ತೆ, ಕಣ್ಬಿಡ್ತಾನೆ. ಏನಾಯ್ತಪ್ಪ, ಯಾಕೆ ಪ್ರಜ್ಞೆ ತಪ್ಪಿದ್ಯಾ ಅಂತಾರೆ ಪೂರ್ಣಿಮಾ. ತುಂಬ ಚಳಿ ಇತ್ತಲ್ವಾ, ಹಾಗಾಗಿ ಆಗಿರ್ಬೋದು ಅಂತಾನೆ. ನಂತರ ಅರ್ಜುನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಭಾರ್ಗವಿ ನೋಡಿ
ಪಾರ್ಥ ಏನಾಯಿತು ಅಂತ ಅಳ್ತಾಳೆ. ಏನಿಲ್ಲ ಅಂತಾನೆ ಅರ್ಜುನ್. ಆಗ ಅವನ್ನ ತುಂಬ ಕೇರ್ ಮಾಡ್ತಾಳೆ ಭಾರ್ಗವಿ. ನಿಮಗೇನಾದರೂ ಆದರೆ ನಾನು ಬದುಕಿರ್ತೀನ, ಅಪ್ಪ ಏನೋ ಕೋಪದಲ್ಲಿ ಹಾಗೆ ಮಾಡಿದಾರಷ್ಟೇ, ಅವ್ರ ಮಗಳ ಮೇಲೆ ಪ್ರೀತಿಗೆ ಹಾಗೆ ಮಾಡಿದ್ದಾರೆ ಅಂತೆಲ್ಲ ಭಾರ್ಗವಿ ಹೇಳ್ತಾಳೆ. ಆಗ ರವಿಯವರು ಏನೋ ಕೋಪ ಬಂತು, ಹಾಗಾಗಿ ಹೀಗೆ ಮಾಡಿದೆ, ತಪ್ಪಾಯ್ತು ಕಣಪ್ಪ, ನನ್ನ ಕ್ಷಮಿಸ್ಬಿಡು, ನಿನ್ನ ಪ್ರೀತಿ ಮುಂದೆ ನನ್ನ ಸಿಟ್ಟು ಏನೂ ಅಲ್ಲ ಅಂತ ಹೇಳ್ತಾರೆ. ರವಿ ಮಾವ, ನಾನು ಭಾರ್ಗವಿನ ನಮ್ಮನೆಯಲ್ಲಿ ರಾಣಿಯ ಹಾಗೆ ನೋಡ್ಕೋತೀನಿ, ಅವಳಿಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ, ಅವಳನ್ನು ಕರ್ಕೊಂಡು ಹೋಗ್ಬೋದಾ ನಾನು ಇವಾಗ ಅಂತಾನೆ ಅರ್ಜುನ್. ನಿನ್ನ ಮೇಲೆ ನಂಬಿಕೆ ಇಟ್ಟು ಅವಳನ್ನು ಕಳಿಸ್ತಾ ಇದ್ದೀನಿ. ಜೆ ಪಿ ಮೇಲೆ ನನಗೆ ಚೂರು ನಂಬಿಕೆ ಇಲ್ಲ, ಅವನು ನನ್ನ ಮಗಳಿಗೆ ಏನಾದರೂ ಮಾಡಿದರೂ ಮಾಡ್ಬೋದು, ಪ್ಲೀಸ್ ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತಾರೆ ರವಿ. ಸರಿ ಮಾವ, ನಾವಿನ್ನು ಹೊರಡ್ತೀವಿ ಅಂತ ಆಶೀರ್ವಾದ ತಗೊಂಡು ಅರ್ಜುನ್ ಮತ್ತು ಭಾರ್ಗವಿ ಅಲ್ಲಿಂದ ಹೊರಡ್ತಾರೆ. ಈಚೆ ಭಾರ್ಗವಿ ಮನೆಗೆ ಬರ್ತಾ ಇರೋದನ್ನು ನೋಡಿ ಬೃಂದಾಗೆ ತುಂಬ ಕೋಪ ಬರುತ್ತೆ. ಮತ್ತೆ ಇಲ್ಲಿಗೆ ಬಂದು ಒಕ್ಕೊರ್ಸ್ಕೊಂಡ್ಲಾ ಅಂತ ಬೈಕೋತಾಳೆ. ರುದ್ರ ಅಜ್ಜಿ ಅಂತೂ ತುಂಬ ಖುಷಿಯಿಂದ ಭಾರ್ಗವಿನ ತಬ್ಕೋತಾರೆ. ಸದ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತೆ ಮಗಳೇ ಅಂತಾರೆ ಶಕುಂತಲ. ಎಲ್ಲ ನಿಮ್ಮ ಆಶೀರ್ವಾದ ಅಜ್ಜಿ ಅಂತಾಳೆ ಭಾರ್ಗವಿ. ನಂತರ ಭಾರ್ಗವಿ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬರ್ತಾಳೆ. ಆಗ ಸಂಧ್ಯಾ ಭಾರ್ಗವಿನ ನೋಡಿ ಇವ್ರು ಏನಾದರೂ ನನ್ನ ಪ್ರಶ್ನೆ ಮಾಡ್ತಾರಾ ಅಂತ ಭಯಪಡ್ತಾಳೆ. ಭಾರ್ಗವಿ ಮಾತ್ರ, ಓ ಸಂಧ್ಯಾ, ನೀನು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಮನೇಲಿ ಎಲ್ಲರೂ ಆರಾಮನಾ, ಅಪ್ಪ ಅಮ್ಮ ಎಲ್ಲ ಹುಷಾರಾಗಿದ್ದಾರೆ ತಾನೆ ಅಂತಾಳೆ. ಹಾಂ ಅಕ್ಕ, ಎಲ್ಲರೂ ಹುಷಾರಾಗಿದ್ದಾರೆ ಅಂತಾಳೆ ಸಂಧ್ಯಾ. ಅಪ್ಪ ಕಳೆದ ವರ್ಷ ತೀರ್ಕೊಂಡ್ರು ಅಲ್ವಾ ಸಂಧ್ಯಾ ಅಂತ ಭಾರ್ಗವಿ ಅನುಮಾನದಿಂದ ಸಂಧ್ಯಾನ ನೋಡ್ತಾಳೆ. ಹಾಂ ಹೌದು ಹೌದು ಅಕ್ಕ ಅಂತ ಸಂಧ್ಯಾ ಭಯದಿಂದ ತೊದಲ್ತಾಳೆ. ಅಷ್ಟರಲ್ಲಿ ಭಾರ್ಗವಿಗೆ ಇದು ನಿಜವಾದ ಸಂಧ್ಯಾ ಅಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.